ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಜ್ಜಿಗೆ ರವೆಯಲ್ಲಿ ಬಿಳಿ ರವೆ ಇದೆಯಲ್ಲ ಅದರಲ್ಲಿ ನಾನೊಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೇನೆ, ಈವ್ನಿಂಗ್ ಸ್ನ್ಯಾಕ್ಸ್. ಇದು ಬೇಗ ಒಂದು 5 ನಿಮಿಷದಲ್ಲಿ ನಮಗೆ ಈಸಿಯಾಗಿ ಮಾಡ್ಬೋದು. ಇದು ಬೇಯಲಿಕ್ಕೆ ಇರುವ ಟೈಮ್ ಮಾತ್ರನೇ ಇರೋದು, ಆದರೆ ಇದನ್ನು ಬೇಗನೆ ಮಾಡ್ಬೋದು. ಮಕ್ಕಳಿಗಂತೂ ಇವಾಗ ಬೇಸಿಗೆ ಕಾಲ ರಜೆಯಲ್ಲಿ ಯಾವ ತಿಂಡಿ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲಲ್ಲ. ಬಗೆ ಬಗೆಯ ತಿಂಡಿ ಮಾಡಬೇಕಿದ್ರೆ ಇದು ಕೂಡ ನೀವು ಒಂದು ರೆಸಿಪಿ ಮಾಡಿ ನೋಡಿ. ತುಂಬ ಈಸಿಯಾಗಿದೆ, ಕ್ವಿಕ್ಕಾಗಿ ಮಾಡುವ ರೆಸಿಪಿ ಇದು. ತುಂಬ ಟೇಸ್ಟಿ ಕೂಡ ಇದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನು 1 ಕಪ್ಪು ಸಜ್ಜಿಗೆ ರವೆ, ಬಿಳಿ ರವೆ ತಗೊಂಡಿದ್ದೀನಿ. ಅದಕ್ಕೆ ಯಾವ ಕಪ್ಪಲ್ಲಿ ಹಾಕಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಗ್ಲಾಸು ತೆಂಗಿನ ತುರಿ, 1/4 ಗ್ಲಾಸು ಸಕ್ಕರೆ, 1/4 ಸ್ಪೂನಷ್ಟು ಜೀರಿಗೆ ಮತ್ತು 1/4 ಗ್ಲಾಸಷ್ಟು ನೀರು, ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ. ಇಷ್ಟೇನೇ, ಇದೇ ಇರೋದು ರೆಸಿಪಿ. ಎಷ್ಟು ಬೇಗ ಮಾಡ್ಬೋದು ನೋಡಿ, ಜಟ್ಪಟ್ಟಾಗಿ ಮಾಡುವ ತಿಂಡಿ ಇದು. ಇದಕ್ಕೆ ನಾನು ಸ್ವಲ್ಪ 1/4 ಗ್ಲಾಸಷ್ಟು ಸೋಡಾ ಹುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಯಾವ ಪ್ಯಾನ್ ಅಂತ ಹೇಳಿದರೆ ನಾನೊಂದು ಟಿಫಿನ್ ಬಾಕ್ಸ್ ತಗೊಂಡಿದ್ದೀನಿ. ಇದಕ್ಕೆ ಅದನ್ನು ಚೆನ್ನಾಗಿ ಆಯಿಲ್ ಹಾಕಿ ನೋಡಿ, ಈ ಥರ ಚೆನ್ನಾಗಿ ಆಯಿಲ್ ಹಾಕಬೇಕು. ಇವಾಗ ನಾನೊಂದು ಕುಕ್ಕರಿಗೆ ಸ್ವಲ್ಪ ನೀರು ಇಟ್ಕೊಂಡು ಅದರ ಮೇಲೆ ಇದನ್ನು ಇಡ್ತಾಯಿದ್ದೀನಿ ನೋಡಿ. ಇಷ್ಟೇನೆಯ, ಇದನ್ನೆಲ್ಲ ಒಯ್ದಾದ್ಮೇಲೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಇದೆ, ಮಕ್ಕಳಿಗೆ ಇದು ನೋಡುವಾಗ ತಿಂತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೇನೆ. ಇದನ್ನೊಂದು 15ರಿಂದ 20 ನಿಮಿಷ ನಾವು ಬೇಯಲಿಕ್ಕೆ ಇಡೋಣ ನೋಡಿ. ಅಷ್ಟೇ, ರೆಡಿಯಾಗಿದೆ. ಇವಾಗ ಬೆಂದೆಲ್ಲ ರೆಡಿಯಾಗಿದೆ. ನೀವು ಬೇಕಾದರೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಬೇಕಾದರೂ ಬೇಯಲಿಕ್ಕೆ ಇಡ್ಬೋದು. ಯಾವುದಾದ್ರೂ ಅಲ್ಯೂಮಿನಿಯಂ ಫಾಯಿಲ್ ಪೇಪರ ಅಥವಾ ಒಂದು ಸಣ್ಣ ಪ್ಲೇಟ ಯಾವುದಾದ್ರೂ ಮುಚ್ಚಬಹುದು. ನಾನು ಮುಚ್ಚಲಿಲ್ಲ. ಅಂತ ಹೇಳಿ ನೋಡೋಕ್ಕೆ ಯಾವುದಾದ್ರೂ ಸ್ಪೂನ ಕಡ್ಡಿ ಹಾಕ್ಕೊಂಡು ನೋಡಿ ಬೆಂದಿದ ಅಂತ. ಇದು ಕರೆಕ್ಟಾಗಿ ಬಿಸಿ ಆರಿದ ಮೇಲೆ ತೆಗಿಬೇಕು. ಯಾಕೆಂತ ಹೇಳಿದರೆ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದ್ದೆ, ಅದರಿಂದ ಸ್ವಲ್ಪ ಬಿಸಿ ಆರಿದ ಮೇಲೆ ತೆಗೆದ್ರೆ ಒಳ್ಳೆ ಶೇಪಲ್ಲೇ ಬರುತ್ತೆ. ಇಷ್ಟೇನೆಯ, ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಇಷ್ಟ ಆದಲ್ಲಿ